ಫ್ರಿಡ್ಜಲ್ಲಿ ಒಳ್ಳೆ ಚಿಕನ್ ಇದೆ, ನಾಟಿ ನಾಟಿ ಕೋಳಿ. ಒಂದು ಏನಾದರೂ ವೆರೈಟೀಸ್ ಮಸಾಲೆ ಹಾಕಿಟ್ಟು ತಗೊಬರಮ್ಮ. ಯಾಕಮ್ಮ ಮಾಂಸಾಹಾರ ಮಾಡಕ್ಕೆ ಬರೋದಿಲ್ವಾ? ಯಾಕೆ ಬರಲ್ಲ ದೊಡ್ಡಪ್ಪ? ಚೆನ್ನಾಗೇ ಮಾಡ್ತಾಳೆ. ಏನೋ ಇದು ಒಳಗಡೆ ಡಾಮ್ ಡೂಮ್ ಶಬ್ದ. ನೀವು ನೋಡಿದ್ರೆ ಅಡುಗೆ ಮನೆಯೇ ಸ್ಟೇಜು ಅಂದ್ರಿ, ಅವಳು ಅಲ್ಲೇ ನಾಟಕ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಈಗಾದರೆ ಪಳಗಿಸೋದು ಕಷ್ಟ ಕಣೋ. ಅದನ್ನೆಲ್ಲ ನಾನು ನೋಡ್ಕೋತೀನಿ ಬಿಡಿ. ಹಾಗಂತ ಹೋಗಿ ಗಲಾಟೆ ಮಾಡಿ ರಂಪ್ರಮಾಣ ಮಾಡ್ಕೋಬೇಡ. ಈ ಹೆಣ್ಮಕ್ಳು ಯಾವತ್ತು ತಲೆ ಮೇಲೆ ಮೆಟ್ಟಿದ್ರೆ ಮಾತು ಕೇಳಲ್ಲ. ತಲೆ ಸೀಸಾಗಿ ಸರ್ವಿದ್ರೆ ನಾನು ಬರ್ತೀನಿ. ದಿವ್ಯಾ, ಏನ್ ಮಾಡ್ತಿದ್ಯಾ ದಿವ್ಯಾ? ಕಾಣಿಸ್ತಿಲ್ವಾ? ಚಿಕನ್ ಮಾಡ್ತಾ ಇದ್ದೀನಿ. ಅಲ್ಲ ದಿವ್ಯಾ, ನಿಂಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಒಂದು ಹುಡುಗಿನ ಮನೆ ಸೊಸೆ ಅಂತ ಕರ್ಕೊಂಬಂದು ಅವಳ ಎದುರುಗಡೆನೆ ಕೂತ್ಕೊಂಡು ಕುಡಿತಿದ್ದೀರಾ. ಅದ್ರ ಜೊತೆಗೆ ಅದನ್ನ ಮಾಡು ಇದನ್ನ ಮಾಡು ಅಂತ ಹೇಳ್ತಿದ್ರಲ್ಲ, ನಿಮ್ಮ ಮಾನ ಮರ್ಯಾದೆ ಇಲ್ವಾ? ಅದ್ರಲ್ಲಿ ಏನಿದೆ ದಿವ್ಯಾ? ಶ್ರೀಮಂತರ ಮನೇಲಿ ಇದೆಲ್ಲ ಕಾಮನ್. ಜಸ್ಟ್ ಶಟ್ ಅಪ್ ಬಾಲ. ನನ್ನನ್ನೇನು ಕೊಂಪೆಲ್ ಬೆಳೆದಿರೋ ಗುಗ್ಗು ಅಂದ್ಕೊಂಡಿದ್ಯಾ? ನಿಮಗಿಂತ 10 ಪಟ್ಟು ಶ್ರೀಮಂತಿಕೆ ಇರೋ ಮನೆ ನೋಡಿದ್ದೀನಿ ನಾನು. ಇನ್ಫ್ಯಾಕ್ಟ್ ನನ್ನ ಲೆವೆಲ್ಗೆ ಈ ಮನೆ ಏನೇನೂ ಅಲ್ಲ. ಆದರೂ ನಿನಗೋಸ್ಕರ ಇಲ್ಲಿಗೆ ಬರಕ್ಕೆ ಒಪ್ಕೊಂಡೆ. ಇಲ್ಲಿ ನಿಮ್ಮ ಸೇವೆ ಮಾಡೋದಕ್ಕಲ್ಲ. ಸಾರಿ ದಿವ್ಯಾ, ನನಗೆ ಗೊತ್ತು ನಿನಗೆ ಬೇಜಾರಾಗಿದೆ ಅಂತ. ನಿನ್ನ ಹತ್ರ ಈ ತರ ಕೆಲ್ಸನೆಲ್ಲ ಮಾಡಿಸ್ಬೇಕು ಅಂತೆಲ್ಲ ಕರ್ಕೊಂಡು ಬಂದಿದ್ದು. ಇನ್ಫ್ಯಾಕ್ಟ್ ನಮ್ಮ ಅಪ್ಪನ ಆಸ್ತಿ ಇವ್ರಿಗಿಂತ 10 ಪಟ್ಟು ಜಾಸ್ತಿ. ಅಷ್ಟೇ ಅಲ್ಲ, ಇವ್ರಿಗೆ ಊಟಿಲಿ, ಮಡಿಕೇರಿಲಿ, ಚಿಕ್ಕಮಗಳೂರು ಎಸ್ಟೇಟ್ಗಳಲ್ಲಿ ಒಂದೊಂದು ಬಂಗ್ಲೆ ಇದೆ. ಆದ್ರೆ ಎಷ್ಟೇ ಆಸ್ತಿ ಇದ್ರೂ ಸಂಬಂಧ ಅಂತ ಬಂದಾಗ ಇದು ನೆಗ್ಲೆಕ್ಟ್ ಮಾಡುವಂಥದ್ದಲ್ಲ ಅಲ್ವಾ? ಹಾ ಹೌದು, ಇದನ್ನೆಲ್ಲ ಯಾರು ನೆಗ್ಲೆಕ್ಟ್ ಮಾಡ್ತಾರೆ? ಕೋಟ್ಯಾಂತರ ರೂಪಾಯಿ ಆಸ್ತಿನ ಯಾರಾದರೂ ನೆಗ್ಲೆಕ್ಟ್ ಮಾಡೋಕ್ಕೆ ಸಾಧ್ಯನಾ? ಆದರೂ ಪರವಾಗಿಲ್ಲ ಬಿಡು ದಿವ್ಯಾ, ನನಗೆ ನಿನಗಿಂತ ಈ ಆಸ್ತಿ ಏನು ದೊಡ್ಡದಲ್ಲ. ಇವನು ನೆಗ್ಲೆಕ್ಟ್ ಮಾಡೋ ಹಾಗೇನಿಲ್ಲ. ನಾನು ಮುಂದೆ ಇಂಥ ಆಪ್ಷನ್ಗಳಿದ್ದಾಗ ನಾನು ನೆಗ್ಲೆಕ್ಟ್ ಮಾಡೋದು ಒಳ್ಳೇದಲ್ಲ. ದಿವ್ಯಾ, ಇವತ್ತು ಒಂದಿನ ಅಡುಗೆ ಮಾಡಿದ್ರೆ ಸಾಕು, ದೊಡ್ಡಪ್ಪ ನಿನ್ ಬಗ್ಗೆ ತುಂಬಾ ಇಂಪ್ರೆಸ್ ಆಗ್ತಾರೆ. ಆಮೇಲೆ ನೀನೇನು ತಲೆನೇ ಕೆಡಿಸ್ಕೋಬೇಕಾಗಿಲ್ಲ. ಅದು ಅಲ್ಲದೆ ನೀನ್ ಈ ಮನೆ ಮಗಳಿದ್ದಾಗೆ ಅನ್ಕೊಂಡು ನೀನ್ ಇದೆಲ್ಲ ಮಾಡ್ತೀಯಾ ಅಂತ ಹೇಳ್ಬಿಟ್ಟೆ. ನೋ ಪ್ರಾಬ್ಲಮ್, ನಾನು ಈಗಲೇ ಹೋಗಿ ಹೇಳ್ಬಿಡ್ತೀನಿ ನಿನ್ಗಿದೆಲ್ಲ ಇಷ್ಟ ಆಗ್ತಿಲ್ಲ ಅಂತ. ಬಾಲ, ನನಗೂ ಏನು ಇದೆಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ. ಆದರೂ ನಿನಗೋಸ್ಕರ ಇಲ್ಲಿವರೆಗೂ ಬಂದಿದ್ದೀನಿ ಅಂದಮೇಲೆ ಇದನ್ನೆಲ್ಲ ಮಾಡ್ತೀನಿ. ಥ್ಯಾಂಕ್ ಯು ದಿವ್ಯಾ, ಥ್ಯಾಂಕ್ ಯು ಸೋ ಮಚ್. ಕಬಾಬು ಕ್ರಿಸ್ಪಿ ಆಗಿ ಸ್ಪೈಸಿ ಆಗಿರಲಿ.
ಅಡುಗೆ ಮಾಡೋದು ಅಂದ್ರೇ ಹಿಂಸೆ. ಆದರೆ ಏನು ಮಾಡೋದು, ಈ ಆಸ್ತಿಗೋಸ್ಕರ ಇದನ್ನ ಸಹಿಸ್ಕೊಳ್ಳೇಬೇಕು.